ಸಚಿವರ ಆ ವಿಶ್ವಾಸಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸಂಪುಟ ಸಚಿವರಿಗೆ ಉಪಹಾರ ಕೂಟವನ್ನ ಸಿದ್ದರಾಮಯ್ಯ ಅವರು ಆಯೋಜಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಉಪಹಾರ ಕೂಟ ನಡೆಯುತ್ತೆ. ಇನ್ನು ವಾಲ್ಮೀಕಿ ಮೂಡಾ ಹಗರಣದಿಂದ ಸಿದ್ದರಾಮಯ್ಯ ಅವರ ಮೇಲೆ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಸಾಧ್ಯವಾದಷ್ಟು ಅವರ ಮೇಲೆ ಪ್ರೆಷರ್ ಹಾಕುವಂತಹ ಕೆಲಸ ಆಗ್ತಾ ಇದೆ. ಸೊ ಈ ಅಪವಾದದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಸಾಕಷ್ಟು ತಂತ್ರವನ್ನು ಕೂಡ ಹಿಂದಿದ್ದಾರೆ. ಅದರಲ್ಲಿ ಇದು ಕೂಡ ಹೌದು. ಎಲ್ಲಾ ಸಚಿವರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಇನ್ನು ದಲಿತ ನಾಯಕರನ್ನ ಭೇಟಿ ಮಾಡಿದ್ರು ಉಪಹಾರ ಕೂಟದಲ್ಲಿ ಈ ಹಿಂದೆ, ಒಂದು ವಾರದ ಹಿಂದೆ. ಈಗ ಸಚಿವರನ್ನ ಭೇಟಿ ಮಾಡಿ ಅವರ ವಿಶ್ವಾಸವನ್ನ ಗಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಉಪಹಾರ ಕೂಟವನ್ನ ಏರ್ಪಡಿಸಿದ್ದಾರೆ. ವಾಲ್ಮೀಕಿ ಹಗರಣ ಮತ್ತು ಮೂಡಾ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಇನ್ನು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಆಯಿತು. ಇಡಿ ಅಧಿಕಾರಿಗಳು ಅದರಲ್ಲಿ ಎಂಟ್ರಿ ಕೊಟ್ಟರು. ನಾಗೇಂದ್ರ ಅವರನ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಿಸುವಂತ ಪರಿಸ್ಥಿತಿ ಕೂಡ ಎದುರಾಯಿತು. ಅದಾದ ನಂತರ ಇವರಷ್ಟೇ ಅಲ್ಲ, ಮತ್ತಷ್ಟು ನಾಯಕರಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದ್ವು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಸಿಎಂ ಉಪಹಾರ ಕೂಟವನ್ನ ಇವತ್ತು ಏರ್ಪಡಿಸಿದ್ದಾರೆ. ಪ್ರಮುಖ ಅಜೆಂಡಾ ಏನು, ಏನೆಲ್ಲ ಚರ್ಚೆ ಆಗುತ್ತೆ? ಖಂಡಿತವಾಗಿ ಸಭಾ ಇವತ್ತು ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ಆಯೋಜಿಸಿರ್ತಕ್ಕಂಥ ಉಪಹಾರ ಕೂಟದಲ್ಲಿ ಪ್ರಮುಖವಾಗಿ ನಿನ್ನೆಯಷ್ಟೇ ದೆಹಲಿ ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ದೆಹಲಿ ವರಿಷ್ಠರು ಯಾವ ಸೂಚನೆಯನ್ನ ನೀಡಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಚರ್ಚೆ ಮಾಡ್ತಾರೆ. ಈಗಾಗಲೇ ಮೂಡ ಪ್ರಕರಣ ಇರ್ಬೋದು, ಮತ್ತೆ ವಾಲ್ಮೀಕಿ ಹಗರಣದ ಪ್ರಕರಣ ವಿಚಾರ ಕುರಿತಂತೆ ಏನು ಪ್ರತಿಪಕ್ಷಗಳು ಈಗಾಗಲೇ ಪಾದಯಾತ್ರೆಗೂ ಕೂಡ ಸಿದ್ಧತೆಯನ್ನು ಆರಂಭಿಸಿದ್ದು, ಸದ್ಯ ಈ ವಿಚಾರ ಕುರಿತಂತೆ ದೆಹಲಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ದೆಹಲಿಯಲ್ಲೂ ಕೂಡ ರಾಜ್ಯದ ಹಗರಣಗಳ ವಿಚಾರ ಕುರಿತಂತೆ ದೆಹಲಿಯ ಸಂಸದರು ಮಾತನಾಡಿದ್ರು. ಸಹಜವಾಗಿ ಹೈಕಮಾಂಡ್ಗೂ ಕೂಡ ಸಾಕಷ್ಟು ಮುಜುಗರ ಉಂಟಾಗಿತ್ತು. ಸದ್ಯ ಇವತ್ತು ಸಿದ್ದರಾಮಯ್ಯ ಅವರು ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳನ್ನ ಅಂದ್ರೆ ಸಚಿವ ಸಂಪುಟ ಸಭೆಗೂ ಮುನ್ನ ಆಹ್ವಾನ ನೀಡಿರ್ತಕ್ಕಂಥ ವಿಚಾರ ಅಂದ್ರೆ ನಿನ್ನೆ ದೆಹಲಿ ವರಿಷ್ಠರು ಯಾವ ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ಲೋಕಸಭೆ ಚುನಾವಣೆ ಇರ್ಬೋದು, 2023ರ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಜನಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಲಭ್ಯವಾಗಿತ್ತೋ ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಈ ರೀತಿಯ ವಾತಾವರಣ ಏನಕ್ಕೆ ನಿರ್ಮಾಣ ಆಯಿತು ಅಂತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರು ಸಿಎಂ ಮತ್ತೆ ಡಿಸಿಎಂ ಅವರು ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖವಾಗಿ ಸಚಿವರು ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಜೊತೆಗೆ ತಾವು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲೀಡನ್ನ ಲೋಕಸಭೆ ಚುನಾವಣೆಯಲ್ಲಿ ತಂದುಕೊಟ್ಟಿಲ್ಲ, ಸಾಕಷ್ಟು ಹಿನ್ನಡೆಯಾಗಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಮೂಡಾ ಇರ್ಬೋದು, ವಾಲ್ಮೀಕಿ ಪ್ರಕರಣದ ವಿಚಾರಗಳ ಕುರಿತಂತೆ ಸರ್ಕಾರವನ್ನ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರತಿಪಕ್ಷಗಳು ಯಾವ ರೀತಿ ಟಾರ್ಗೆಟ್ ಮಾಡಿದಾವೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಈ ವಿಚಾರವನ್ನ ದೆಹಲಿಯ ಹೈಕಮಾಂಡ್ ನಾಯಕರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸದ್ಯ ತಮ್ಮ ವಿರುದ್ಧ ಜಂಟಿಯಾಗಿ ಇತರ ಸಚಿವರುಗಳು ಇರ್ಬೋದು ಮತ್ತೆ ಪಕ್ಷದ ನಾಯಕರುಗಳು ಸಾಥ್ ನೀಡಬೇಕು, ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಹೈಕಮಾಂಡ್ ನೀಡಿರೋದ್ರಿಂದ ಇವತ್ತಿನ ಉಪಹಾರ ಕೂಟದ ಸಭೆಯಲ್ಲಿ ಈ ವಿಚಾರಗಳ ಕುರಿತಂತೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ನ ಸಂದೇಶ ಏನಾಗಿತ್ತು, ಅವರ ಸೂಚನೆ ಏನಾಗಿತ್ತು ಅಂತಕ್ಕಂಥ ವಿಚಾರವನ್ನು ಕೂಡ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ವಿವರಿಸಿದ್ದಾರೆ. ಪ್ರಮುಖವಾಗಿ ಹಗರಣಗಳ ಹೊರತಾಗಿಯೂ ಕೂಡ ರಾಜ್ಯ ಸರ್ಕಾರ ಜನಪರವಾದಂಥ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಸಚಿವರ ಮೂಲಕ, ಶಾಸಕರ ಮೂಲಕ ರಾಜ್ಯದ ಜನತೆಗೆ ರವಾನೆ ಮಾಡಬೇಕು ಅಂತಕ್ಕಂಥ ಸೂಚನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.